ಮಕ್ಕಳೇ ನೋಡಿ, ನಾನೊಂದು ಬಾಳೆ ಗಿಡದ ಹತ್ರ ಬಂದು ನಿಂತಿದ್ದೀನಿ. ನೋಡ್ಬೋದು ನೀವು. ಯಾಕೆ ಇಲ್ಲಿ ನಿಂತಿದ್ದೀನಿ ಅಂತಂದರೆ ಒಂದು ಅಲಂಕಾರ ನಿಮ್ಗೆ ಹೇಳ್ಕೊಡೋಕ್ಕೆ. ಯಾವ ಅಲಂಕಾರ? ಉಪಮ ಅಲಂಕಾರ. ಮೂಡಲ್ ಕುಣಿಗಲ್ಕೆರೆ ಪದ್ಯದಲ್ಲಿ ಬಾಳೆಯ ಹಣ್ಣಿನಂತೆ ಕುಣಿಗಲ್ಕೆರೆ ಬಾಗಿದೆ ಅಂತ ಹೇಳಿ ಒಂದು ಲೈನ್ ಇದೆಯಲ್ಲ, ಅಂತೆ ಬಂದರೆ ಉಪಮ ಅಲಂಕಾರ. ನೋಡಿ, ಈಗ ನಾನು ಇದನ್ನು ನಿಮಗೆ ಪ್ರಾಕ್ಟಿಕಲ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಗೊನೆ ನೋಡಿ ಹೇಗೆ ಬಾಗಿದೆ, ನೋಡಿದ್ರಲ್ವ? ಇದೊಂದು ಉಪಮ ಅಲಂಕಾರ ಆಯ್ತಲ್ಲ. ಕುಣಿಗಲ್ಕೆರೆ ಬಾಳೆಯ ಹಣ್ಣಿನಂತೆ ಬಾಗಿದೆ ಅಂತ ಒಂದು ಲೈನ್ ಕೊಟ್ಟರೆ ನೀವೇನು ಮಾಡ್ತೀರಾ? ಇದು ಉಪಮ ಅಲಂಕಾರ, ಫಸ್ಟ್ ಸ್ಟೆಪ್ಪು. ಎರಡನೇದೇನು? ಲಕ್ಷಣ. ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸಿ ಹೇಳುವುದೇ ಉಪಮ ಅಲಂಕಾರ. ಉಪಮೇಯ ಯಾವುದು? ಹೋಲಿಸುವ ವಸ್ತು, ಅಂದರೆ ಕುಣಿಗಲ್ಕೆರೆ. ಉಪಮಾನ ಯಾವುದು? ಬಾಳೆಯ ಹಣ್ಣು. ನೋಡಿ, ಬಾಳೆಯ ಹಣ್ಣು ಉಪಮಾನ. ಕುಣಿಗಲ್ಕೆರೆಯನ್ನು ಬಾಳೆಹಣ್ಣಿಗೆ ಹೋಲಿಸ್ತಾ ಇದ್ದಾರೆ. ಅಂತೆ ಅನ್ನೋದು ಉಪಮವಾಚಕ. ಬಾಗಿರುವುದು ಸಮಾನ ಧರ್ಮ. ಇಲ್ಲಿ ನೋಡಿ ಬಾಗಿದೆ ನೋಡಿ. ಬಾಗಿರುವುದು ಎಂಬುದು ಸಮಾನ ಧರ್ಮ. ಸಮನ್ವಯ ಏನು? ಈ ಸಾಲಿನಲ್ಲಿ ಉಪಮೇಯವಾದ ಕುಣಿಗಲ್ಕೆರೆಯನ್ನು ಉಪಮಾನವಾದ ಬಾಳೆಯ ಹಣ್ಣಿಗೆ ಹೋಲಿಸಿ ವರ್ಣಿಸಲಾಗಿದೆ. ಅಂತೆ ಎಂಬುದು ವಾಚಕ ಪದ. ಬಾಗಿರುವುದು ನೋಡಿ, ಬಾಗಿರುವುದು ಎಂಬುದು ಸಮಾನ ಧರ್ಮ. ಆದ್ದರಿಂದ ಇದು ಉಪಮ ಅಲಂಕಾರ. ಪ್ರಾಕ್ಟಿಕಲಾಗಿ ನಿಮ್ಮ ಮುಂದೆ ಅಲಂಕಾರ ಹೇಳ್ಕೊಟ್ಟಿದ್ದೀನಿ.